ಹಲೋ ಫ್ರೆಂಡ್ಸ್, ನಾನು ರೇಖಾ ಜೇನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಈಗಿರುವಂಥ ಜಾಗ ಬಂದು ಎಕ್ಸಾಕ್ಟ್ ನಾಗರಬಾವಿಯಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಏನಿದೆ ಹೋಟೆಲ್ ಮಲ್ನಾಡು ನಾಟಿ ಸ್ಟೈಲ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಇರುವಂಥ ಫುಡ್ಡು ವೆರೈಟೀಸು ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ಟೈಮ್ ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿರುವಂಥ ಫುಡ್ಡು ಮತ್ತು ಪ್ರೈಸು ಹೇಗಿದೆ ಅಂತ ನೋಡಿ ನಾನು ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ತಡ ಮಾಡದೆ ಡೈರೆಕ್ಟಾಗಿ ಬಂದು ನಾನು ಹೋಟೆಲ್ ಒಳಗೆ ಹೋಗ್ತೀನಿ. ಸೊ ನೀವು ಕೂಡ ಬನ್ನಿ, ಹೋಗೋಣ. ಏನು ಸ್ಟೈಲ್ ಬಿರಿಯಾನಿ? ದಮ್ ಬಿರಿಯಾನಿ. ದಮ್ ಬಿರಿಯಾನಿ, ನಾಟಿ ಸ್ಟೈಲ್ ದಮ್ ಬಿರಿಯಾನಿ. ಘಮ್ ಅಂತ ಇದೆ ತಾನೇ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ಈಗ ತಾನೇ ದಮ್ ತೆಗ್ದಿದ್ದಾರೆ ನಾಟಿ ಸ್ಟೈಲ್ ಬಿರಿಯಾನಿ. ನಮಸ್ತೆ ಮೇಡಮ್, ಫುಡ್ ಟ್ರೈ ಮಾಡ್ತಾ ಇದ್ದೀರಾ ಮಲ್ನಾಡು ನಾಟಿ ಸ್ಟೈಲಲ್ಲಿ? ಹಾಂ, ಇದು ಆ್ಯಕ್ಚುಲಿ ಇದು 4 ವರ್ಷದಿಂದನೂ ನಮ್ಮ ಫ್ಯಾಮಿಲಿಗೆ ಒಂದು ಮನೆ ಊಟ ಥರನೇ ಅನಿಸಿದೆ. ಹಾಂ ಹೌದು, ನಾವು 4 ವರ್ಷದಿಂದ, ನಾನು ನಾಗರಬಾವಿಗೆ ಬಂದು 4 ವರ್ಷ ಆಯಿತು. ಸೊ 4 ವರ್ಷದಿಂದನೂ ನಮ್ಮ ಮೂವರ್ಗೂ ಇದು ಫೇವ್ರೇಟು. ಇನ್ ಕೇಸ್ ಮನೆಗೆ ಪಾರ್ಸಲ್ ತೊಗೊಂಡೋದ್ರೂ ನನ್ನ ಮಗನಿಗೆ ಮಲ್ನಾಡಿಂದನೇ ತೊಗೊಂಬ ಅಂತಾನೆ. ಹಾಂ, ಟೇಸ್ಟ್ ವೈಸ್ ಎಲ್ಲ ಹೇಗಿದೆ ಮೇಡಮ್? ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವು ಮನೇಲಿ ಹೇಗೆ ಮಾಡ್ತೀವೋ ಹಾಗೆ. ಸೊ ಹಾಗಾಗಿ ನಮಗಿದು ಕಂಫರ್ಟಬಲ್ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ, ಬೇರೆ ಹೋಟೆಲಿಗೆ ಕಂಪೇರ್ ಮಾಡಿಕೊಂಡ್ರೆ. ಹಾಂ, ಪ್ರೈಸ್ಗೆ ಕೊಡೋ ಪ್ರೈಸ್ಗೆ ಈ ಒಂದು ಟೇಸ್ಟ್ ಕ್ವಾಲಿಟಿ ಎಲ್ಲನೂ ಓಕೆನಾ? 700 ಚಿಲ್ಲರೆ ಆಗುತ್ತೆ. ನಾವು ಮೂವರು ಊಟ ಮಾಡಿ ಅಷ್ಟು ಆಗುತ್ತೆ. ಅದರಲ್ಲಿ ಮಟನ್ ಕುರ್ಮಾ, ಫಿಶ್ ಫ್ರೈ, ಕಬಾಬು, ಮುದ್ದೆ, ಚಪಾತಿ, ಲೈಕ್ ಚಿಕನ್ ಫ್ರೈ ಒಂದೊಂದ್ಸಲಿ ತೊಗೋತೀವಿ, ಇಲ್ಲಾಂದರೆ ಮಟನ್ ಎಗ್ ಫ್ರೈ ತೊಗೋತೀವಿ. ಸೊ ಹಾಗಾಗಿ ನಮಗಿದು ವರ್ತ್ ಅನಿಸುತ್ತೆ. ಸೊ ಮನೆ ಫುಡ್ ಥರನೇ ಇದು. ಸೋಡಾ ಏನೂ ಹಾಕಲ್ಲ, ಟೇಸ್ಟಿಂಗ್ ಪೌಡ್ರ್ ಕೂಡ ಇರಲ್ಲ. ಸೊ ಹಾಗಾಗಿ ನಮಗಿದು ಕಂಫರ್ಟಬಲ್ ಅನಿಸಿದೆ. ಫೈನ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಮಲ್ನಾಡು ನಾಟಿ ಸ್ಟೈಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫುಡ್ಡು ಟ್ರೈ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಂದು ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ. ನೋಡೋಣ ಹೇಗಿದೆ ಅಂತ ಹೇಳಿ. ಸೂಪ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಕಾಲ್ ಸೂಪು. ಓಕೆ, ಕಾಲ್ ಸೂಪು ಖಾರ ಒಂದು ಸ್ವಲ್ಪ ಲೈಟಾಗಿ ಇದಿದೆ, ಘಾಟಿದೆ. ಸೂಪು ಘಾಟಾಗಿರುತ್ತಲ್ಲ, ಆ ಘಾಟ್ನೆಸ್ಸು ನಾವು ಫೀಲ್ ಮಾಡ್ಕೋಬೋದು ಇಲ್ಲಿ. ಮತ್ತು ಒಂದು ಸ್ವಲ್ಪ ಏನೋ ಪೌಡ್ರ್ ಗರಂ ಮಸಾಲೆಸ್ ಹಾಕಿದ್ದಾರೆ ಅನಿಸುತ್ತೆ, ಆ ಒಂದು ಫ್ಲೇವರ್ ನಾವು ಫೀಲ್ ಮಾಡ್ಕೋಬೋದು. ನೈಸ್. ಘಾಟಾಗಿದೆ ಸೂಪ್. ನೆಕ್ಸ್ಟು ಬಿರಿಯಾನಿ. ಪೀಸಸ್ ನೋಡ್ಬೋದು, ಮಲ್ನಾಡು ಸ್ಟೈಲ್ ನಾಟಿ ಬಿರಿಯಾನಿ. ಇನ್ನು ಒಳಗೆ ಪೀಸಸ್ಗಳಿದೆ,
ನೋಡ್ಬೋದು ನೋಡಿ. ಓಕೆ, ಅಂದರೆ ಕೆಲವೊಂದು ಕಡೆ ಬಂದು ರೈಸ್ ಬಂದು ಟೆಕ್ಸ್ಚರು ಈ ಉದುರು ಇರುತ್ತಲ್ಲ, ಆ ಥರ ಇಲ್ಲ. ಒಂದು ಸ್ವಲ್ಪ ಹಂಗೆ ಇರಲ್ಲ. ರೈಸ್ ಬಂದು ಒಂದಕ್ಕೊಂದು ಮರ್ಜ್ ಆಗಿದೆ ನೋಡಿ. ಮರ್ಜ್ ಆಗಿರೋದು ನಾವು ನೋಡ್ಬೋದು. ಮರ್ಜು ಲೈಟ್ ಯೆಲ್ಲೋಶು, ಅಂದರೆ ಮಲೆನಾಡು ನಾಟಿ ಸ್ಟೈಲು ಬಿರಿಯಾನಿ, ಅವರ ಒಂದು ಸ್ಟೈಲ್ ಇದು ಬಿರಿಯಾನಿ, ಮಲೆನಾಡು ನಾಟಿ ಸ್ಟೈಲು. ಸೊ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ ಹೇಳಿ. ಟೆಕ್ಸ್ಚರ್ ನೋಡಿ. ಟೇಸ್ಟ್ ವೈಸ್ ಓಕೆ, ಜಾಸ್ತಿ ಒಂದು ಲೀವ್ಸ್ ಹಾಕ್ತಾರಲ್ಲ ಆ ಒಂದು ಫ್ಲೇವರ್ ಇಲ್ಲ. ನಾವು ಜಾಸ್ತಿ ಬಂದು ಆ ಥರ ಪುದೀನ ಮತ್ತು ಸೊಪ್ಪು, ಕೊರಿಯಂಡರು, ಸೊ ಈ ಥರ ಒಂದು ಫ್ಲೇವರ್ ಬಂದು ಜಾಸ್ತಿ ಫೀಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಬಂದು ಈ ಒಂದು ಗರಂ ಮಸಾಲೆ, ಚಕ್ಕೆ ಲವಂಗ, ಈ ಒಂದು ಅರೋಮನಸ್ಸು ನಾವು ಬಂದು ಫೀಲ್ ಮಾಡ್ಕೋಬೋದು. ಸೊ ಆ ಥರ ಅಂದರೆ ಲೈಕ್ ಫುಲ್ ಆ್ಯಂಡ್ ಫುಲ್ ನಾಟಿ ಸ್ಟೈಲ್ ಆ ಥರ ಬಂದು ಹೇಳೋಕ್ಕಾಗೋದಿಲ್ಲ. ಎರಡು ಮಿಕ್ಸು. ಜಾಸ್ತಿ ಬಂದು ಈ ಗರಂ ಮಸಾಲೆ ಫ್ಲೇವರೇ ನಮಗೆ ಬಂದು ಫೀಲ್ ಆಗ್ತಾ ಇದೆ. ಚಿಕನ್ ಪೀಸ್, ಬಿರಿಯಾನಿ ಪೀಸ್, ಪೀಸ್ ವೈಸ್ ನೋಡಬೇಕಂದ್ರೆ ಪೀಸು ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಬೆಂದಿದ್ರು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಅದು ಬಿಟ್ಟರೆ ಓವರಾಲ್ ಇಟ್ಸ್ ನೈಸ್ ಅಂತ ಅಂತೀನಿ ನಾನು. ಯಾಕಂದರೆ ಪೀಸಸ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಫಿಷಿಯೆಂಟಾಗಿದೆ ಪೀಸಸ್ ಎಲ್ಲ. ಬಿರಿಯಾನಿ ಟೇಸ್ಟ್ ವೈಸ್ ಕೂಡ ಬಂದು ಇಟ್ಸ್ ಗುಡ್ ಅಂತೀನಿ ನಾನು. ಇಟ್ಸ್ ನೈಸ್. ಇದಕ್ಕೆ ಬಿರಿಯಾನಿಗೆ ಈ ಒಂದು ಶೇರ್ವಾ, ಒಂದು ಸ್ವಲ್ಪ ಮೊಸರು ಬಜ್ಜಿ ಬಿರಿಯಾನಿಗೆ. ಸೊ ಇದನ್ನು ದಾಟಿ ಬಂದು ನಾನು ನೆಕ್ಸ್ಟು ಚಿಕನ್ ಫ್ರೈ ಆರ್ಡ್ರ್ ಮಾಡಿದ್ದೀನಿ. ಮತ್ತು ಈ ಚಿಕನ್ ಫ್ರೈ ಅಂದರೆ ಲೈಕ್ ಇದರಲ್ಲಿ ನೋಡಿ ಈ ಒಂದು ಸೆಮಿ ಗ್ರೇವಿ ನೋಡ್ಬೋದು, ಸೆಮಿ ಗ್ರೇವಿ ಸಿಗುತ್ತೆ. ಸೊ ಈ ಒಂದು ಸೆಮಿ ಗ್ರೇವಿನ ಬಂದು ಹಾಗೆ ಸ್ವಲ್ಪ ಬಿರಿಯಾನಿಗೆ ಹಾಕ್ಕೊಂಡು ಸೆಮಿ ಗ್ರೇವಿ. ಬಿರಿಯಾನಿ ವಿತ್ ಸೆಮಿ ಗ್ರೇವಿ, ಚಿಕನ್ ಸೆಮಿ ಗ್ರೇವಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ಒಂದು ಇದರಲ್ಲಿ ಈ ಒಂದು ಚಿಕನ್ ಫ್ರೈಯಲ್ಲಿ ಬಂದು ಜಾಸ್ತಿ ಆನಿಯನ್ಸ್ ಜಾಸ್ತಿ ಹಾಕಿದ್ದಾರೆ. ಆನಿಯನ್ಸು, ಒಂದು ಸ್ವಲ್ಪ ಲೈಟಾಗಿ ಪೆಪ್ಪರು, ಗರಂ ಮಸಾಲೆ, ಸೊ ಇದೆಲ್ಲ ಕೂಡ ಬಂದು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಸೊ ಅದನ್ನು ನೋಡ್ಬೋದು. ಅಂದರೆ ಆನಿಯನು ಜಾಸ್ತಿ ಫೀಲ್ ಆಗುತ್ತೆ, ಹೈಲೈಟ್ ಮಾಡ್ತಾ ಇದೆ ಆನಿಯನ್. ಮತ್ತು ಖಾರ ಅಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಇಟ್ಸ್ ಗುಡ್. ಸೊ ಈ ಒಂದು ಚಿಕನ್ನಲ್ಲಿ ಇರುವಂಥ ಪೀಸು ಸಾಫ್ಟ್ ಆಗಿದೆ. ಚಿಕನು ಸ್ಪೈಸಿ, ಟೇಸ್ಟ್ ವೈಸ್ ಓವರಾಲ್ ಇಟ್ಸ್ ಗುಡ್ ಅಂತೀನಿ. ಚೆನ್ನಾಗಿದೆ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಆ್ಯಕ್ಚುಲಿ ಬಂದು ಅಂದರೆ ಲೈಕ್ ಬಿರಿಯಾನಿ ಫೇಮಸ್ ಅನ್ನೋದ್ರಿಂದ ನಾನು ಬಿರಿಯಾನಿ ಬಂದು ಆರ್ಡ್ರ್ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಸ್ವಲ್ಪ ಸ್ಪೈಸಿ ಗ್ರೇವಿ ಇರಲಿ ಅಂತ ಹೇಳಿ ನಾನು ಬಂದು ಚಿಕನ್ನು ಫ್ರೈನ ಆರ್ಡ್ರ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ಲೆಗ್ ಸೂಪು ಕೂಡ ಬಂದು ಚೆನ್ನಾಗಿತ್ತು. ಓವರಾಲ್ ಟೇಸ್ಟ್ ಜೊತೆಗೆ ಒಂದು ಸ್ವಲ್ಪ ಸ್ಪೈಸಿ.
ಮತ್ತು ಜಾಸ್ತಿ ಅಂದರೆ ಸ್ವಲ್ಪ ಗರಂ ಮಸಾಲೆ ಬಂದು ಅರೋಮಾ ಜಾಸ್ತಿ ನಾವು ಫೀಲ್ ಮಾಡ್ಬೋದು. ಇಟ್ಸ್ ನೈಸ್ ಅಂತೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲೇನಿದೆ ಈ ಒಂದು ಮಲೆನಾಡು ನಾಟಿ ಸ್ಟೈಲ್ ಅಂತ ಹೇಳಿಬಿಟ್ಟು, ಸೊ ಇಲ್ಲೀಗ ತಾನೇ ಫುಡ್ಡು ಬಂದು ಟ್ರೈ ಮಾಡಿದೆ. ಚೆನ್ನಾಗಿದೆ ಫುಡ್ಡು, ಮತ್ತು ಪ್ರೈಸ್ ಅಡ್ರೆಸ್ಸು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.